ನನಗೆ ಕಾಶ್ಮೀರ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತೇ ಇರಲಿಲ್ಲ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕನ್ನಡತಿ. ಇವತ್ತು ನಾನು ಬೆಂಗಳೂರಿಂದ ಕಾಶ್ಮೀರಿಗೆ ಹೋಗ್ತಾ ಇದ್ದೀನಿ. ನಾನು ಒಬ್ಬಳೇ ಹೋಗ್ತಾ ಇಲ್ಲ, ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಶ್ರೀನಗರಿಗೆ ಡೈರೆಕ್ಟ್ ಫ್ಲೈಟ್ ತೊಗೊಂಡ್ರೆ 3 to 4 hours ನೀವು ಹೋಗಿ ರೀಚ್ ಆಗ್ತೀರಾ. ಶ್ರೀನಗರ ನವೆಂಬರ್ ಡಿಸೆಂಬರಲ್ಲಿ ತುಂಬಾನೇ ಚಳಿ ಇರುತ್ತೆ. ಸೊ ನೀವು ಥರ್ಮಲ್ ವೇರ್ ತೊಗೊಂಡೋಗೋದು ಮರಿಬೇಡಿ. ರೀಚ್ ಆದಮೇಲೆ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಮಾಡಿದ್ವಿ. ನಮ್ಮ ಹೋಟೆಲ್ ಹೆಸರು CH2 ಅಂತ. ಈ ಹೋಟೆಲು ಸಿಟಿ ಸೆಂಟರಲ್ಲಿದೆ ಮತ್ತು ದಲ್ ಲೇಕ್ಗೆ ಹತ್ರ ಆಗುತ್ತೆ. ಬನ್ನಿ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಈ ಹೋಟೆಲ್ದು ಪ್ರೈಸ್ ಬಂದು 4,000 to 6,000 ರೇಂಜಲ್ಲಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಕ್ಲೀನ್ ಆ್ಯಂಡ್ ಹೈಜೀನ್ ಕೂಡ ಇದೆ. ಇಲ್ಲಿ ಹೀಟರು ಮತ್ತು ವೈಫೈನೂ ಇದೆ. ಆಮೇಲೆ ರೆಸ್ಟೋರೆಂಟ್ ಕೂಡ ಇದೆ. ಓವರ್ ಆಲ್ ಸರ್ವಿಸ್ ತುಂಬ ಚೆನ್ನಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಈ ಹೋಟೆಲಲ್ಲಿರೋ ರೆಸ್ಟೋರೆಂಟು ಅಥೆಂಟಿಕ್ ಕಾಶ್ಮೀರಿ ಫುಡ್ ಸಿಗುತ್ತೆ ಇಲ್ಲಿ. ಇದನ್ನು ಗೊಸ್ತಾಬಾ ಅಂತಾರೆ. ಅದೇ ನಮ್ಮ ಕೈಮಾ ಉಂಡೆ ಸಾರು ಬರ್ತಲ್ಲ, ಅದೇ ಥರ ಸೈಜಲ್ಲಿ ದೊಡ್ಡದಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಅದಲ್ಲದೆ ಮಟನ್ ರೋಗನ್ ಜೋಶು ತುಂಬ ಚೆನ್ನಾಗಿದೆ. ವೆಜ್ ಆಪ್ಷನ್ಸ್ ಕೂಡ ಬಹಳಷ್ಟಿದೆ. ನೀವು ಈ ಹೋಟ್ಲಲ್ಲಿ ಉಳ್ಕೊಳ್ಳಿಲ್ಲ ಅಂದರೆ ಅಟ್ಲೀಸ್ಟ್ ಊಟ ಮಾಡೋಕ್ಕೆ ಬನ್ನಿ, ನೀವು ರಿಗ್ರೆಟ್ ಮಾಡಲ್ಲ. ಊಟ ಮಾಡಿ ನಾವು ಹೋದ್ವಿ ಲಾಲ್ ಚೌಕ್ ಮಾರ್ಕೆಟ್. ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ, ಜಾಮೂನು ಎಲ್ಲ ಕಡೆ ಮಾಡ್ತಿರ್ತಾರೆ. ನೀವು ಅದನ್ನು ಟ್ರೈ ಮಾಡ್ಬೋದು. ಸೊ ಹೀಗಿತ್ತು ನನ್ನ ಡೇವನು. ನಾಳೆ ನಿಮಗೆ ಗುಲ್ಮಾರ್ಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಇಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಾದರೂ ಕಾಶ್ಮೀರಿಗೆ ಹೋಗ್ತಾ ಇದ್ರೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ.